In this fourth session, we are going to discuss as the extend viewpoint of organic analogy. Both organic and social aggregates are characterized by Spencer according to progressive increase in size. Societies like living bodies begin in germs, originated from masses which is extremely minute in comparison. With the masses, some of them eventually reach. ಸೊ ಇಲ್ಲಿ ಈ ಒಂದು ವಿಶ್ಲೇಷಣೆಯಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜದ ಬೆಳವಣಿಗೆಯಲ್ಲಿ ಸಮಾಜದ ಗಾತ್ರ ಹಾಗೂ ಸಮಾಜ ಒಂದು ಸಣ್ಣ ಗಾತ್ರದಲ್ಲಿ ಗುರುತಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದು ಹೇಗೆ ಒಂದು ಬೃಹತ್ ಆಕಾರದ ಸಮೂಹವಾಗಿ ಬೆಳೆಯುತ್ತೆ ಎಂಬಂತಹ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ಕಂಪ್ಯಾರಿಸನ್ನ ಕೊಟ್ಟಿದ್ದಾರೆ. ಈ ಗಾತ್ರ ಎಂಬಂತಹ ಒಂದು ವಿಶ್ಲೇಷಣೆಯಲ್ಲಿ ಜನಸಂಖ್ಯಾ ಅಂಶವನ್ನು ಗ್ರಹಿಸೋದು ಬಹಳ ಮುಖ್ಯವಾದಂಥ ಸಂಗತಿ. ಸಮಾಜದ ಬೆಳವಣಿಗೆಗೆ ಭೌಗೋಳಿಕ, ಪ್ರಾದೇಶಿಕ ಹಾಗೂ ಜನಸಂಖ್ಯಾತ್ಮಕ ವಿಶ್ಲೇಷಣೆ ಬಹಳ ಮುಖ್ಯವಾದ ಒಂದು ಅಂಶವಾಗುತ್ತೆ. ಈಗಾಗಲೇ ಅವರು ಸಮಾಜವನ್ನು ಜೀವಸತ್ವಗಳಿಗೆ ಹೋಲಿಕೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಅವರು ಏನು ಒಂದು ಹೋಲಿಕೆ ಮಾಡಿ ಹೇಳ್ತಾರೆ, ಕಂಪ್ಯಾರಿಸನ್ ಮಾಡಿ ತಿಳಿಸ್ತಾರೆ. ಈ ಭ್ರೂಣಾಕಾರದ ಒಂದು ಅಸ್ತಿತ್ವದಲ್ಲಿ ಇರುವಂತಹ ಒಂದು ಶಿಶು ಅದು ಬೆಳೆದು ಒಂದು ಮಾನವ ಬೃಹತ್ ಒಂದು ದೇಹದ ಆಕಾರವನ್ನು ಅದು ಏನು ಪಡ್ಕೊಳ್ಳುತ್ತೆ, ಅಂದರೆ ಜೀವಿ ಹೇಗೆ ಒಂದು ಆಕಾರದ ರೂಪದಲ್ಲಿ ಬೆಳೀತಾ ಬರುತ್ತೆ, ಅದೇ ರೀತಿಯಲ್ಲಿ ಅಲ್ಲಿ ಎತ್ತರ, ಗಾತ್ರ ಹೇಗೆ ಮುಖ್ಯ ಆಗುತ್ತೆ ಅಥವಾ ಹಲವಾರು ಒಂದು ಚಟುವಟಿಕೆಗಳು ಹೇಗೆ ಮುಖ್ಯ ಆಗುತ್ತೆ, ಅದೇ ರೀತಿಯಲ್ಲೇ ಸಮಾಜವು ಒಂದು ಸಣ್ಣ ತೃಣದ ಆಕಾರದಲ್ಲಿದ್ದು ಅದು ಗಾತ್ರದ ಮೂಲಕ, ಅಂದರೆ ಸಮೂಹಗಳು ಬೆಳೆಯುವ ಒಂದು ಪ್ರಕ್ರಿಯೆಯಲ್ಲಿ ಜನಸಂಖ್ಯೆ ಆಗ್ಬೋದು, ಚಟುವಟಿಕೆಗಳಾಗಬಹುದು ಹಾಗೂ ಗುರುತಿಸ್ಕೊಳ್ಳುವಂತಹ ಸಾಮಾಜಿಕ ಸಂಬಂಧಗಳಲ್ಲಿ ಬೇಡಿಕೆಗಳಾಗಬಹುದು, ಇದು ಪರಸ್ಪರ ಸಂಯೋಜಿತಗೊಂಡಾಗ ಆ ಪ್ರಕ್ರಿಯೆಯಲ್ಲಿ ಸಮಾಜದ ಕಾರ್ಯನಿರ್ವಹಣೆ ಉಂಟಾದಾಗ ಒಂದು ಬಹುದೊಡ್ಡ ಸಮೂಹದ ಸ್ವರೂಪದಲ್ಲಿ ಉಗಮ ಆಗುತ್ತೆ ಅನ್ನುವಂಥ ಒಂದು ವಿಶೇಷತೆಯನ್ನು ಇಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. ಸೊಸೈಟಲ್ ಗ್ರೋತ್ ಮೇ ಕಮ್ ಅಬೌಟ್ ಥ್ರೂ ಟೂ ಪ್ರಾಸೆಸ್ ಅಂತ ಹೇಳ್ತಾರೆ. ಸಾಮಾಜಿಕ ಬೆಳವಣಿಗೆ ಎರಡು ರೀತಿಯ ಪ್ರಕ್ರಿಯೆಯಲ್ಲಿ ಗುರುತಿಸಲಾಗುವುದು ಅನ್ನೋದು ಇವರ ಒಂದು ವಾದ. ವಿಚ್ ಗೋ ಆನ್ ಸಮ್ಟೈಮ್ಸ್ ಸಪ್ರೇಟ್ಲಿ ಆ್ಯಂಡ್ ಸಮ್ಟೈಮ್ಸ್ ಟುಗೆದರ್. ಈ ಒಂದು ಲಾಜಿಕ್ ಏನಿದೆ ಅಥವಾ ಈ ಒಂದು ವಿಶ್ಲೇಷಣೆ ಏನಿದೆ ಬಹಳ ಸುಲಭವಾದ ಒಂದು ಅರ್ಥೈಸುವ ಸಂಗತಿ. ತನ್ನದೇ ಆದಂತಹ ಒಂದು ಪ್ರಕ್ರಿಯೆಯಲ್ಲಿ ಸಮಾಜ ಭಿನ್ನವಾಗಿ ಗುರುತಿಸ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಬೆಳೀತಾ ಹೋಗುವಂಥದ್ದು ಒಂದು. ಇನ್ನೊಂದು ಸಂಯೋಜಿತ ರೂಪದಲ್ಲಿ ಸಮಾಜ ಹೇಗೆ ಬೆಳವಣಿಗೆಗೊಳ್ಳುತ್ತೆ ಅನ್ನುವಂಥದ್ದು. ಈಗ ಭಾರತೀಯ ಮಟ್ಟದಲ್ಲಿ ಒಂದು ಉದಾಹರಣೆ ಕೊಡೋದಾದರೆ, ಭಾರತೀಯ ಸಮಾಜ ತನ್ನದೇ ಆದಂಥ ಸಂಸ್ಕೃತಿಯಲ್ಲಿ ತನ್ನದೇ ಆದಂಥ ಇಂಡಿಜಿನಿಯಸ್ ಗ್ರೋತಲ್ಲಿ ಗುರುತಿಸ್ಕೊಳ್ಳುವಂಥದ್ದು ಒಂದು ಪ್ರಯತ್ನ ಏನು ಇದೆ ಅಥವಾ ಏನು ಅಸ್ತಿತ್ವ ಇತ್ತು ಇತಿಹಾಸದಲ್ಲಿ, ಅದು ಒಂದು ರೀತಿಯ ಒಂದು ಉದಾಹರಣೆ. ಅದೇ ರೀತಿಯಲ್ಲಿ ಸಮ್ಟೈಮ್ಸ್ ಟುಗೆದರ್ ಎಂಬುವಂತಹ ಒಂದು ಕಾನ್ಸೆಪ್ಟಲ್ಲಿ ಹೇಳೋದಾದರೆ, ಹೇಗೆ ಹಲವಾರು ಸಂಘಟಿತ ರೂಪದಲ್ಲಿ ಒಂದು ನಂಟನ್ನು ಇತರೆ ದೇಶದೊಂದಿಗಿನ ಒಂದು ನಂಟು ಅಥವಾ ವಿವಿಧ ಸಂಘಟಿತ ರೂಪದಲ್ಲಿ ಅದು ತನ್ನ ಬೆಳವಣಿಗೆಯ ಆಯಾಮವನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗುತ್ತೆ ಒಂದು ಸಮಾಜ ಅನ್ನುವ ನಿಟ್ಟಿನಲ್ಲಿ ಕೂಡ ಈ ಒಂದು ಉದಾಹರಣೆಯನ್ನು ಕೊಡಬಹುದು. ಒಂದು ಸರಳವಾದಂಥ ಒಂದು ಉದಾಹರಣೆ, ಮೇ ನಾಟ್ ಬಿ ವೆರಿ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಕಾನ್ಸೆಪ್ಟ್, ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಕೋಟ್ ಮಾಡಿದ್ದು. ಸ್ವತಂತ್ರವಾಗಿ ಸಮಾಜ ತನ್ನದೇ ಆದಂತಹ ಒಂದು ಪ್ರಕ್ರಿಯೆಯಲ್ಲಿ ಬೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಅದು ಒಂದು ಪ್ರಕ್ರಿಯೆ ಆದರೆ, ಮತ್ತೊಂದು ಕಡೆ ಸಂಯೋಜಿತ ರೀತಿಯಲ್ಲೂ ಕೂಡ ತನ್ನ ವಿಸ್ತೀರ್ಣವಾದಂತಹ ಆಯಾಮ, ವಿಸ್ತೀರ್ಣವಾದಂತಹ ಬೆಳವಣಿಗೆಯನ್ನು ಅದು ಹೇಗೆ ಸಮಾಜ ಗುರುತಿಸ್ಕೊಳ್ಳುತ್ತೆ ಅನ್ನೋದು, ದಿಸ್ ಇಸ್ ಅ ಲಾಜಿಕ್ ವೇರ್ ಹಿ ಹ್ಯಾಡ್ ಪಾಯಿಂಟ್ ಔಟ್ ದ ಟೂ ಪ್ರಾಸೆಸ್ ಇನ್ ಸ್ಟಡಿಂಗ್ ದಿ ಸೊಸೈಟಲ್ ಆರ್ಗ್ಯಾನಿಸಮ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಇಟ್ ರಿಸಲ್ಟ್ಸ್ ಐದರ್ ಫ್ರಮ್ ಎನ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ಈಗಾಗಲೇ ನಾನು ಹೇಳಿರೋ ಹಾಗೆ ಜನಸಂಖ್ಯೆಯ ಒಂದು ಬೆಳವಣಿಗೆ, ಅದರ ಗಾತ್ರ ಎಂಬಂತೆ ಜನನ ಹಾಗೂ ಜನನ ಪ್ರಕ್ರಿಯೆ, ಆರ್ಥಿಕ ಚಟುವಟಿಕೆಗಳು, ಒತ್ತಡಗಳು, ಬೇಡಿಕೆಗಳು, ಈ ರೀತಿ
ಆಗಿ ಹೇಗೆ ಒಂದು ಪರಿಣಾಮವನ್ನು ಸಮಾಜದ ಮೇಲೆ ಉಂಟು ಮಾಡುತ್ತೆ, ಅಥವಾ ಭೌಗೋಳಿಕವಾದಂತಹ ಪ್ರಾದೇಶಿಕ ಇತಿಮಿತಿಗಳನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಸೊ ಇಟ್ ಇಸ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅನ್ನುವಂತಹ ಒಂದು ಅಂಶ. ಬೈ ಸಿಂಪಲ್ ಮಲ್ಟಿಫಿಕೇಷನ್ ಆಫ್ ಯೂನಿಟ್ಸ್, ಒಂದು ಸರಳ ಸಂಯೋಜಿತ ಘಟಕಗಳು, ಆರ್ ಫ್ರಮ್ ದಿ ಜಾಯ್ನಿಂಗ್ ಆಫ್ ಪ್ರೀವಿಯಸ್ಲಿ ಅನ್ರಿಲೇಟೆಡ್ ಯೂನಿಟ್ಸ್, ಅಥವಾ ಸಂಬಂಧಿತವಲ್ಲದ ಘಟಕಗಳೊಂದಿಗೆ ಸಂಯೋಜನೆಗೊಳ್ಳುವಂತಹ ಒಂದು ಪ್ರಕ್ರಿಯೆ. ಸೊ ಯೂನಿಯನ್ ಆಫ್ ಗ್ರೂಪ್ಸ್ ಅಂತ ಹೇಳ್ಬೋದು, ಗುಂಪುಗಳ ಒಂದು ಐಕ್ಯತೆ, ಅಥವಾ ಯೂನಿಯನ್ ಆಫ್ ಗ್ರೂಪ್ಸ್, ಗುಂಪುಗಳಲ್ಲಿ ಐಕ್ಯತೆ ಎಂಬುವಂತಹ ಒಂದು ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ. ಸೊ ಎಷ್ಟು ಉತ್ತಮವಾದಂತಹ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ಮಾಡಿರ್ತಾರೆ ಹರ್ಬರ್ಟ್ ಸ್ಪೆನ್ಸರ್. ಸಮಾಜ ಹಂತ ಹಂತವಾಗಿ, ಎಳೆಯಾಗಿ, ಬಿಡಿಯಾಗಿ ಹೇಗೆ ಬೆಳೆಯುತ್ತೆ ಎಂಬಂಥದ್ದು, ಅಥವಾ ಅದರ ಪ್ರಕ್ರಿಯೆ ಹೇಗೆ ಉಗಮದ ರೀತಿಯಲ್ಲಿ ಒಂದು ಹಂತವನ್ನು ನಾವು ನೋಡ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಘಟಕವಾಗಿಯೂ ಬೆಳೆಯುವಂಥದ್ದು, ಗುಂಪುಗಳಾಗಿ ಬೆಳೆಯುವಂಥದ್ದು ಸಮಾಜದ ಅಸ್ತಿತ್ವದಲ್ಲಿ ನಾವು ಕಾಣುವಂತಹ ಒಂದು ವಿಶೇಷತೆ. ಹೇಗೆ ಮಾನವ ಅಥವಾ ಜೀವಸತ್ವಗಳಲ್ಲಿ ಅಥವಾ ಜೀವಿಗಳಲ್ಲಿ ಹಲವಾರು ಘಟಕಗಳು ತನ್ನದೇ ಆದಂತಹ ಒಂದು ಸ್ವತಂತ್ರ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವಂಥದ್ದಾಗಿದ್ದು, ಅಥವಾ ಅಂಗಾಂಗಗಳ ನಡುವಿನ ಅಥವಾ ಹಲವಾರು ದೈಹಿಕ ಒಂದು ನಿಟ್ಟಿನಲ್ಲಿ ಘಟಕಗಳು ಕಾರ್ಯನಿರ್ವಹಿಸಿದಾಗ ಅದು ಹೇಗೆ ಸಕ್ರಿಯಗೊಳ್ಳುತ್ತೆ ಎಂಬುವಂಥ ವಿಶ್ಲೇಷಣೆ ಇದೆ. ಆ ರೀತಿಯಾದಂಥ ಒಂದು ಹೋಲಿಕೆಯಲ್ಲಿ ಗುರುತಿಸ್ಬೋದಾಗಿದೆ. ದ ನೇಚರ್ ಆಫ್ ಅನಾಲಜಿ which Spencer drew, and in order to be clear as possible, elucidate first the similarities and then the differences between societies and organism to which he drew attention. ಇಲ್ಲಿ ಅವರು ಹೇಳುವಂಥದ್ದು ಒಂದು ಪ್ರಕ್ರಮ, ಒಂದು ಆರ್ಡರ್, ಒಂದು ನಿಯಮಾಧಾರಿತವಾಗಿ ಅರ್ಥೈಸಿಕೊಳ್ಳುವಂಥದ್ದಾಗಿದ್ದರೆ, ಮೊದಲಿಗೆ ಅವರು ಹೊಂದಾಣಿಕೆ ಹಾಗೂ ಸಂಯೋಜಿತ ರೀತಿಯಲ್ಲಿ ಸಮಾಜ ಮತ್ತು ಜೀವಿಗಳ ನಡುವಿನ ರೀತಿಯ ಸಂಬಂಧವನ್ನು ಹೇಳ್ತಾರೆ. ಹೇಗೆ ಜೀವಿಯ ರೀತಿಯ ಸಮಾಜ ಇದೆ ಎಂಬುವಂಥದ್ದು ಒಂದು ಅವರು ಕ್ಲಿಯರ್ ಕಟ್ಟಾಗಿ ಸಿಮಿಲಾರಿಟೀಸ್ ಕುರಿತು ಹೇಳ್ತಾರೆ, ಹೊಂದಾಣಿಕೆಯ ಒಂದು ಸ್ವರೂಪದಲ್ಲಿ ಹೇಳ್ತಾರೆ. ಮತ್ತೊಂದು ಏನಂದರೆ ಡಿಫ್ರೆನ್ಸಸ್, ಹೌ ಸೊಸೈಟಿ ಇಸ್ ಡಿಫ್ರೆಂಟ್ ಫ್ರಮ್ ಆರ್ಗ್ಯಾನಿಸಮ್ ಅಂತ ಹೇಳುವ ಪ್ರಯತ್ನದಲ್ಲಿ ಸಮಾಜ ಜೀವಿಗಳ ಒಂದು ಹೋಲಿಕೆಯಲ್ಲಿ ಅದು ಹೇಗೆ ಭಿನ್ನವಾಗಿದೆ, ಅವುಗಳ ನಡುವಿನ ವ್ಯತ್ಯಾಸಗಳತ್ತ ಗಮನ ಸೆಳೆಯುವಂತಹ ಒಂದು ಅಂಶಗಳನ್ನು ಕೂಡ ಅಲ್ಲಿ ವಿಶ್ಲೇಷಿಸ್ತಾರೆ ಎಂಬುವಂಥದ್ದು ನಾವಿಲ್ಲಿ ಮನಗಾಣ್ತೀವಿ.